ಪೆಸ್ಟ್ಸ್ ಬಗ್ಗೆ ಇದು ತುಂಬ ಕ್ವಶನ್ಸ್ ಬರ್ತಿತ್ತು ನಮಗೆ, ಹೇಗೆ ಕಂಟ್ರೋಲ್ ಮಾಡ್ತೀರಂತ. ಈಗ ನನ್ನ ಕೈ ಮೇಲೆ ಒಂದು ಲೇಡಿ ಬಗ್ ಇದೆ. ಇದು ನಮ್ಮ ಮೂಲಂಗಿ ಇವತ್ತು ಕಳೆ ಕೀಳ್ಬೇಕಾದ್ರೆ ಮೂಲಂಗಿ ಎಲೆ ಮೇಲೆ ಇತ್ತು. ಈ ಲೇಡಿ ಬಗ್ ಇದೇ ನಮ್ಮ ಮೂಲಂಗಿ ಸೊಪ್ಪು ತಿನ್ನಕ್ಕೆ ಬಂದಿದ್ಯಾ? ಇಲ್ಲ. ಪೆಸ್ಟಲ್ಲಿ ಎರಡು ಥರ ಇರುತ್ತೆ. ಒಂದು ವೆಜಿಟೇರಿಯನ್ ಪೆಸ್ಟ್, ಒಂದು ನಾನ್ ವೆಜಿಟೇರಿಯನ್ ಪೆಸ್ಟ್. ವೆಜಿಟೇರಿಯನ್ ಪೆಸ್ಟ್ ಏನು ಮಾಡುತ್ತೆ, ನಾವು ಏನು ಫುಡ್ ಹಾಕಿರ್ತೀವೋ, ಅಂದರೆ ಮೂಲಂಗಿ ಹಾಕಿದ್ದೀವಿ, ಮೂಲಂಗಿ ಎಲೆಗಳನ್ನ ತಿನ್ನಕ್ಕೆ ಬರ್ತದೆ. ಒಂದು ವೆಜಿಟೇರಿಯನ್ ಪೆಸ್ಟ್ ಅಂತ ಹೇಳ್ತಾರೆ. ಅದು ದಟ್ ಈಸ್ ಹಾರ್ಮ್ಫುಲ್ ಫಾರ್ ಅವರ್ ಫುಡ್. ಅಂದರೆ ನಮ್ಮ ರೈತರೆಲ್ಲ ಕೀಟನಾಶಕ ಪೆಸ್ಟಿಸೈಡ್ಸ್ ಎಲ್ಲ ಹೊಡಿತಾರೆ ಅದನ್ನು ಸಾಯಿಸೋಕ್ಕೆ. ಈಗ ನಾವು ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಲೇಡಿ ಬಗ್ ಅನ್ನೋ ಒಂದು ಇದು ಪೆಸ್ಟ್ ಅಂತ ಹೇಳ್ಬಾರ್ದು, ಇಟ್ಸ್ ಫಾರ್ಮರ್ ಫ್ರೆಂಡ್ಲಿ ಪೆಸ್ಟ್. ಅದು ಬಂದಿದೆ. ಅದೇನು ಮಾಡುತ್ತೆ ಅಂದರೆ, ಏನು ವೆಜಿಟೇರಿಯನ್ ಅದು ಇಟ್ಸ್ ಎ ನಾನ್ ವೆಜಿಟೇರಿಯನ್ ಪೆಸ್ಟ್, ಅಂದರೆ ಬರೀ ನಾನ್ ವೆಜ್ ಮಾತ್ರ ತಿನ್ನುತ್ತೆ. ಅಂದರೆ ನಮ್ಮ ಲೇಡಿ ಬಗ್ಗು ನಮ್ಮ ಗಿಡಗಳನ್ನ ತಿನ್ನಕ್ಕೆ ಬಂದಿರೋ ಪೆಸ್ಟನ್ನು ತಿನ್ನುತ್ತೆ. ಸೊ ಲೇಡಿ ಬಗ್ ಬಂದಿರೋದು ತುಂಬ ಒಳ್ಳೆಯದು. ಇಂಥ ಟೈಮಲ್ಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು. ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಪೆಸ್ಟ್ ಕಂಟ್ರೋಲ್ನ ನಮ್ಮ ಲೇಡಿ ಬಗ್ಸ್ ಮಾಡ್ತದೆ. ತುಂಬ ಇಂಪಾರ್ಟೆಂಟ್ ಇದು. ನಮ್ಮ ಎಕೋಸಿಸ್ಟಮ್ ನೋಡಿ, ನಾವು ಮೂಲಂಗಿ ಸೊಪ್ಪಿಗೆ ಮೂಲಂಗಿ ಸೊಪ್ಪಿಗೆ ಪೆಸ್ಟ್ ಅಟ್ಯಾಕ್ ಮಾಡುತ್ತೆ. ಯಾಕಂದರೆ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಪೆಸ್ಟ್ಗೆ ಇಷ್ಟ ಆಗುತ್ತೆ. ಈ ಲೇಡಿ ಬಗ್ ಪೆಸ್ಟ್ಗಳು ಜಾಸ್ತಿ ಆಗಿದೆ, ಲೇಡಿ ಬಗ್ ಆಟೋಮೆಟಿಕ್ ಆಗಿ ಇಂಟ್ರೊಡ್ಯೂಸ್ ಆಗಿದೆ. ಸೊ ಲೇಡಿ ಬಗ್ಸ್ ವಿಲ್ ಸ್ಟಾರ್ಟ್ ಈಟಿಂಗ್ ದ ಪೆಸ್ಟ್ ವಿಚ್ ಆರ್ ಡಿಸ್ಟ್ರಾಯಿಂಗ್ ಅವರ್ ಕ್ರಾಪ್ಸ್. ಸೊ ಪೆಸ್ಟ್ ಕಂಟ್ರೋಲ್ ನೇಚರೇ ಮಾಡುತ್ತೆ. ವಿ ಹ್ಯಾವ್ ಟು ಸಪೋರ್ಟ್ ನೇಚರ್. ನೇಚರ್ ಸಪೋರ್ಟ್ ಮಾಡಿದ್ರೆ ನೇಚರ್ ವಿಲ್ ಸಪೋರ್ಟ್ ಬ್ಯಾಕ್ ಅಸ್.